ಕಾಂಗ್ರೆಸ್ಸಿನ ಮಂತ್ರಿ ಆಗಿದ್ದಲ್ಲ ಅವರು ಪೆಟ್ರೋಲ್ ಡೀಸೆಲ್ ಕಡಿಮೆ ಯೂಸ್ ಮಾಡಿ ಅಂದ್ರು, ಚಿನ್ನ ಕಡಿಮೆ ಮಾಡಿ ಅಂದ್ರು. ವೀರಪ್ಪ ಮೊಯ್ಲಿ ಏನ್ ಹೇಳಿದ್ರು? ಕಡಿಮೆ ಮಾಡಿ ಅಂದ್ರು. ರಾತ್ರಿ ಹೊತ್ತು ಪೆಟ್ರೋಲ್ ಬಂಕೆ ಬಂದ್ ಮಾಡಿ ಅಂದ್ರು. ನರೇಂದ್ರ ಮೋದಿ ಏನನ್ನ ಬಂದ್ ಮಾಡಿ ಅಂತ ಹೇಳಿದಾರ? ನಿಮ್ ಮನೆ ಚಿನ್ನ ತಂದ್ಕೊಡು ಅಂತ ಕಾಂಗ್ರೆಸ್ ಅವ್ರಿಗೆ ಯಾರಾದ್ರೂ ಕೇಳಿದಾರ? ಅವ್ರು ಕೇಳಿರೋ ಅಂತದ್ದು ಮಿತವ್ಯಯ ಮಾಡಿ. ಇಡೀ ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ಮಿತವ್ಯಯ ಮಾಡಿ ಅಂತ ಹೇಳಿದ್ದಾರೆ. ನಿಮ್ ತರ ಚಿನ್ನ ತಂದ್ಕೊಡಿ ಅಂತ ಹೇಳಿಲ್ಲ ಅವರು. ಕಾಂಗ್ರೆಸ್ ಪಾರ್ಟಿ ತರ ಊಟ ಬಿಡಿ ಅಂತಾನು ಹೇಳಿಲ್ಲ. ಪೆಟ್ರೋಲ್ ಖರೀದಿ ಮಾಡಬೇಡಿ, ರಾತ್ರಿ ಹೊತ್ತೆಲ್ಲ ಬಂಕ್. ಇನ್ನೂ ಇವತ್ತು 2 ತಿಂಗಳಿಗಾಗಷ್ಟು ಕ್ರೂಡ್ ಆಯಿಲ್ ನಮ್ಮ ಹತ್ರ ಇನ್ನೂ ಇದೆ. ಆ ತರದ ವ್ಯವಸ್ಥೆಯನ್ನ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಹೇಳ್ಬೇಕಲ್ಲ ನೀವು. ನಾವಿದ್ದಾಗ ನಾವ್ ಈ ತರ ಮಾಡಿಲ್ಲ. ಕಾಂಗ್ರೆಸ್ ಪಾರ್ಟಿ ಇದ್ದಾಗ ದೇಶದಲ್ಲಿ ನಾವು ಯಾವತ್ತೂ ಕೂಡ ಈ ತರ ನಿರ್ಬಂಧಗಳನ್ನ ಹಾಕಿಲ್ಲ. ಧೈರ್ಯವಾಗಿ ಹೇಳಿ, ನಿಮ್ ದಮ್ಮಿದ್ರೆ, ಆ ತರ ಗಟ್ಸ್ ಇದ್ರೆ ನಿಮ್ಗೆ ಮಾತಾಡಿ ನೋಡೋಣ. ನೆಹರು ಅವರು ಹೇಳಿದ್ರು, ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ನಿಮ್ಮ ಮನೆಗಿರೋ ಚಿನ್ನ ಎಲ್ಲ ತಂದು ದೇಶಕ್ಕೆ ಕೊಟ್ಬಿಡಿ ಅಂತ ಹೇಳಿದ್ರು. ಆನ್ ಅಫಿಷಿಯಲ್ ರೆಕಾರ್ಡ್ ಹಾಗೆಲ್ಲ ಮನೆಯಲ್ಲಿದ್ದಂತ ಒಡವೆಗಳನ್ನೆಲ್ಲ ತಗೊಂಡು ದೇಶಕ್ಕೋಸ್ಕರ ಕೊಟ್ರು. ನರೇಂದ್ರ ಮೋದಿ ಏನನ್ನ ಹೇಳಿದಾರ? ನಿಮ್ಮ ಮನೆಗಿರೋ ಚಿನ್ನ ತಂದು ಕೊಡು ಅಂತ ಹೇಳಿದಾರ? ಹೇಳಿ, ವ್ಯತ್ಯಾಸ ನೋಡಿ. ನರೇಂದ್ರ ಮೋದಿ ಏನ್ ಹೇಳಿದಾರೆ? ಮಿತವ್ಯಯ ಮಾಡಿ ಅಂತ ಹೇಳಿದ್ದಾರೆ. ನಿಮ್ ಮನೆಗಿರೋ ತಂದ್ಕೊಡಿ ಅಂತ ಹೇಳಿಲ್ಲ. ನೀವು ಮನೆ ಆರ್ಡರ್ ಹೊತ್ತು ಮನೆಯಿಂದ ತಂದ್ಕೊಡಿ ಅಂದ್ರಿ. ಗೌರವಾನ್ವಿತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾತ್ರಿ ಹೊತ್ತು ಊಟ ಬಿಡಿ ಅಂತ ಹೇಳಿದ್ರು. ದೇಶದ ಒಳಿತಿಗೋಸ್ಕರ ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇಶದ ಜೊತೆ ನಿಲ್ಬೇಕು, ಊಟ ಬಿಡಿ ಅಂದ್ರು. ಜನರು ಊಟ ಬಿಟ್ರು, ಒಂದು ಊಟ ಬಿಟ್ರು. ಸ್ವತಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯಲ್ಲೇ ಫಸ್ಟ್ ಅದರ ಪ್ರಾಯೋಗಿಕ ಆಗಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯಲ್ಲೇ ಆಯ್ತು. ಅವರ ಹೆಂಡತಿ ಮಕ್ಕಳಿಗೆ ಹೇಳಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.